ಏನ್ ಮಾಡ್ಬೇಕು? ಈ 10 ಗಂಟೆಗಳ ಚರ್ಚೆಯ ನಂತರದಲ್ಲಿ ಏನಾಗಬಹುದು, ಏನ್ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ? ಈಗ ಪೂರ್ಣ ಗೀತೆಯನ್ನ ಅಫಿಷಿಯಲ್ ಅಧಿಕೃತಗೊಳಿಸಲಿಕ್ಕೆ ಸಮರ್ಥವಾಗಿದೆಯಾ ಬಿಜೆಪಿ ಪಕ್ಷ? ಅಂತದ್ದೊಂದು ಪ್ರಯತ್ನ ಕೈ ಹಾಕೋ ಅವಶ್ಯಕತೆ ಇದೆಯಾ ಅಂತ? ಒಂದು, ಈ 10 ಗಂಟೆಗಳ ಚರ್ಚೆಯ ನಂತರ ವಂದೇ ಮಾತರಂ ಸ್ವರೂಪ ಏನ್ ಬದಲಾಗೋದಿಲ್ಲ. ಇನ್ನೊಂದು 3 ಸ್ಟ್ಯಾನ್ಸ ಸೇರ್ಕೊಂಡು ನಾವೆಲ್ಲರೂ ಹಾಡ್ತೀವ? ನಾವು ಹಾಡ್ತೀವಿ ರೀ. ನಾವು ವಂದೇ ಮಾತರಂ ಪೂರ್ಣ ಪ್ರಮಾಣದಲ್ಲೇ ಹಾಡ್ತೀವಿ. ವಂದೇ ಮಾತರಂನ ಎಲ್ಲಿ ಕರೆದು ನಿಲ್ಸಿದಾಗ್ಲೂ ಕೂಡ, ನಿದ್ದೆ ಕಣ್ಣಲ್ಲಿ ಎಬ್ಸಿದ್ರು ಕೂಡ, ಕೋಟಿ ಕೋಟಿ ಕಂಠ ಕಲಕಲ ನಿನಾದ ಕರಾಲೆ ಅನ್ಬೇಕಾದ್ರೆ ಎದೆ ಉಬ್ಬುತ್ತೆ. ನೀವ್ ಏನ್ ಮಾಡಿದ್ರು ಅದನ್ನ ತೆಕ್ಕೊಳ್ಳಿಕ್ ಆಗೋದಿಲ್ಲ. ಆದ್ರೆ ಪ್ರಶ್ನೆ ಎಲ್ಲಿ ಬರುತ್ತೆ ಅಂತಂದ್ರೆ, 10 ಗಂಟೆಗಳ ಚರ್ಚೆಯ ಕಾರಣಕ್ಕೋಸ್ಕರ ರಿಪಬ್ಲಿಕ್ ಚಾನೆಲ್ ನಲ್ಲಿ ಇವತ್ತು ವಂದೇ ಮಾತರಂನ ಚರ್ಚೆ ಬಂತಲ್ಲ. 10 ಗಂಟೆಗಳ ಚರ್ಚೆಯ ಕಾರಣಕ್ಕೋಸ್ಕರ ನೀವು ಮಹಾಭಾರತದಲ್ಲಿ ಇನ್ನೊಂದು ಪ್ಯಾನೆಲ್ ಮಾಡ್ಕೊಂಡು ಕೂತ್ಕೊಂಡು ಚರ್ಚೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತಲ್ಲ. ಈ 10 ಗಂಟೆಗಳ ಚರ್ಚೆಯ ಕಾರಣಕ್ಕೋಸ್ಕರ ಎಲ್ಲ ಪತ್ರಿಕೆಗಳು ವಂದೇ ಮಾತರಂನ ಹಿಸ್ಟ್ರಿ ಬರೆದ್ವಲ್ಲ. 10 ಗಂಟೆಯ ಚರ್ಚೆಗಳ ಕಾರಣಕ್ಕೋಸ್ಕರ ಇವತ್ತು ಎಲ್ಲ AI ಮಾಡೆಲ್ಗಳಲ್ಲಿ ಲ್ಯಾಂಗ್ವೇಜ್ ಲರ್ನಿಂಗ್ ಅಲ್ಲಿ ವಂದೇ ಮಾತರಂ ಸೇರ್ಕೊಳ್ತಲ್ಲ. ವಂದೇ ಮಾತರಂನ ಹಿಸ್ಟ್ರಿ ಸೇರ್ಕೊಳ್ತು. ನೆಹರು ಅದಕ್ಕೇನು ಅಪಚಾರ ಮಾಡಿದ್ರು ಅಂತಾಯ್ತು. ಇನ್ನು 100 ವರ್ಷಗಳ ನಂತರವೂ ಕೂಡ ಯಾರೋ ಒಬ್ಬ ಚಾಟ್ GPT ಎಲ್ಲೋ ಮತ್ತೊಂದರಲ್ಲೋ ಇದನ್ನು ಓಪನ್ ಮಾಡಿ ಕೂತ್ರೆ ವಂದೇ ಮಾತರಂಗೆ ಅಪಚಾರ ಮಾಡಿದ್ದು ನೆಹರು ಅನ್ನೋದು ಮತ್ತೆ 100 ವರ್ಷಗಳ ನಂತರ ಉಳ್ಕೊಳ್ಳುತ್ತಲ್ಲ. ಅದಕ್ಕೋಸ್ಕರ ಚರ್ಚೆ ಬೇಕಿತ್ತು ಅಂತ. ಈ ಚರ್ಚೆಗಳನ್ನ ಯಾವತ್ತೂ ಕಾರ್ಪೆಟ್ ನ ಅಡಿಯಲ್ಲಿ ತಳ್ಬಿಡಬಾರದು. ಯಾವುದು ಸತ್ಯ ಇದೆಯೋ ಅದು ಹೊರಗೆ ಬರಬೇಕು. ಸತ್ಯ ಏನೇ ಇದ್ರೂ ಆಚೆ ಬರಬೇಕು ಅಂತ. ಸರಿ, ನೀವು ಮಾತಿನ ಮಧ್ಯೆ ಆಗ್ಲೇ ಹೇಳ್ತಿದ್ರಿ ಭಗವದ್ಗೀತೆಯನ್ನು ಕೂಡ ವಿರೋಧಿಸುವ ಕಾಲ ಬರಬಹುದು ಅಂತೇಳಿ, ಬಂದ್ಬಿಟ್ಟಿದ್ಯಾ ಅಂತ ಹೇಳಿ. ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವರು ಪತ್ರವೊಂದನ್ನ ಬರೀತಾರೆ ಮಕ್ಕಳಿಗೆ, ಅದರಲ್ಲೂ ಶಾಲಾ ಮಕ್ಕಳಲ್ಲಿ ಈ ಮಾರಲ್ ಎಜುಕೇಶನ್ ಅನ್ನೋದ್ರ ಕೊರತೆ ಬಹಳ ಕಾಡ್ತಾ ಇದೆ. ಹೀಗಾಗಿ ಭಗವದ್ಗೀತೆಯನ್ನ ಪಠ್ಯದ ಭಾಗವಾಗಿಸಬೇಕು ಅನ್ನೋ ಒಂದು ಪ್ರಸ್ತಾವನೆ. ಆದ್ರೆ ನಮ್ಮ ರಾಜ್ಯದ ಕಾಂಗ್ರೆಸ್ ನಾಯಕರು ಇದಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಭಗವದ್ಗೀತೆಯನ್ನ ಪಠ್ಯ ಮಾಡಿ ಅಂದ ಕುಮಾರಸ್ವಾಮಿಯನ್ನ ಮನುವಾದಿ ಅಂತ ಕರೀತಿದ್ದಾರೆ. ನಾನು ಕಾಂಗ್ರೆಸ್ಸಿನ ಬಗ್ಗೆ ಏನು ಹೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ. ಆದ್ರೆ ಯಾವ್ದಾದ್ರೂ ಒಬ್ಬ ವ್ಯಕ್ತಿಗೆ ಮನಸ್ಸಿನ ಪರಿವರ್ತನೆ ಆಗಬಾರದು ಅಂತ ಏನಾದ್ರೂ ನಿಯಮ ಇದೆಯಾ? ಸ್ವತಃ ಭಗವದ್ಗೀತೆಯಲ್ಲಿ ಬರೋದು ಏನು ಅಂತಂದ್ರೆ, ಅರ್ಜುನ ಯುದ್ಧ ಮಾಡೋದಿಲ್ಲ ಅಂತ ಸನ್ಯಾಸ ಸ್ವೀಕಾರ ಮಾಡ್ಲಿಕ್ಕೆ ಹೋಗಿದ್ದ. 18 ಅಧ್ಯಾಯಗಳ ಬೋಧನೆಯ ನಂತರ ಅರ್ಜುನ ಏನ್ ಮಾಡಿದ? ಗಾಂಡಿವ ತಗೊಂಡು ಯುದ್ಧ ಮಾಡ್ತೀನಿ ಎಂದ. 18 ಅಧ್ಯಾಯಗಳ ಬೋಧನೆಯ ವೇಳೆಗೆ ಅವನಿಗೆ ಧರ್ಮ ಪ್ರತಿಷ್ಠಾಪನೆ ನನ್ನ ಕೆಲಸ ಅಂತ ಅನಿಸ್ತು. ಮನಸ್ಸಿನ ಪರಿವರ್ತನೆ ಆಯ್ತು. ತಪ್ಪೇನಿದೆ ಅದರಲ್ಲಿ? ಅವ್ರು ಯಾರಾದ್ರೂ ಹೇಳಿದ್ರ ಏನೋ ಮೊದಲು ನೀನು ಆಗಲ್ಲ ಅಂತ ಹೇಳಿದ್ದೆ ಈಗ ಆಗತ್ತೆ ಅಂತ ಬಂದ್ಬಿಟ್ಟಿದೆ? ಹಾಗೇನಿಲ್ಲ. ಹಾಗೆ ಕುಮಾರಸ್ವಾಮಿಯವರು 18 ಅಧ್ಯಾಯಗಳನ್ನು ಕೇಳೋಕ್ಕಿಂತ ಮುಂಚೆ ಭಗವದ್ಗೀತೆ ಯಾರನ್ನು ಉದ್ಧಾರ ಮಾಡುತ್ತೆ ಅಂತ ಹೇಳಿದ್ರು. ಈಗ 18 ಅಧ್ಯಾಯಗಳು ಕೇಳಿದ ನಂತರ ಅವ್ರಿಗೆ ಅನ್ಸಿರ್ಬೋದು ಭಗವದ್ಗೀತೆ ನಿಜಕ್ಕೂ ಉದ್ಧಾರ ಮಾಡುತ್ತೆ, ಆಗಬೇಕು ಅಂತ. ಏನ್ ತಪ್ಪಿದೆ ಅದರಲ್ಲಿ ಯಾವ ತಪ್ಪು ಇಲ್ಲ. ಇನ್ ಎರಡನೇದು ಮನುವಾದ ಅಂತ ಪ್ರತ್ಯಕ್ಷವಾಗಿ ಹೇಳ್ತಿರ್ತಾರೆ. ಏನು ಮನುವಾದ? ಯಾಕಾದ್ರೂ ಗೊತ್ತಾ ಇದು? ಯಾವ ಮನುವಿನ ಯಾವ ವಾದದ ಕುರಿತಂತೆ ಇವರು ಮಾತನಾಡ್ತಾರೆ? ಒಂದೇ ಒಂದು ಮನುವಿನ ವಾದ, ನ ಸ್ತ್ರೀ ಸ್ವಾತಂತ್ರ್ಯ ಅರ್ಹತಿ ಅಂತ ಹೇಳೋದನ್ನ, ಮತ್ತು ಎರಡನೇದು ಮನುವಾದದ ಕುರಿತಂತೆ ಇವರು ಮಾತನಾಡಬೇಕಾದಾಗ ಮನು ಸ್ಮೃತಿಯ ಕುರಿತಂತೆ ಇವರು ಹೇಳೋದು, ಅದನ್ನ ಹಿಡ್ಕೊಂಡು ಮನುವಾದ ಅಂತ ಹೇಳೋದು. ಬಟ್ ವಾಸ್ತವವಾಗಿ ಮನು ಅನ್ನೋದು ಒಂದು ಪದವಿ. ಅವನು ಆದಿ ಮಾನವ, ಆದಿ ಪುರುಷ ಅಂತ ಹೇಳ್ತಾರೆ. ಸೂರ್ಯನ ಮಗ ಮನು ಅನ್ನುವಂತ ಪರಿಕಲ್ಪನೆಯಿಂದ ನಾವು ಹೇಳ್ತೀವಿ. ಮನುವಿನ ಈ ಪರಿಕಲ್ಪನೆಯನ್ನು ಕೊಡಬೇಕಾದಾಗ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಇವತ್ತು ಯಾವ ಮನುಸ್ಮೃತಿ, ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತ ಸಂಗತಿ, ನಾನು ಎಲ್ಲರೂ ಇದನ್ನು ಸೀರಿಯಸ್ ಆಗಿ ಕೇಳಬೇಕು ಅಂತ ಇಷ್ಟಪಡ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಇವತ್ತಿನ ಮನುಸ್ಮೃತಿ ಏನಿದೆಯೋ ಇದನ್ನ ಬರೆದಿದ್ದು ಆ ಮನು ಅಲ್ವೇ ಅಲ್ಲ, ಇದನ್ನ ಬರೆದಿದ್ದು ಸುಮತಿ ಭಾರ್ಗವ ಅಂತ ಒಬ್ಬ ವ್ಯಕ್ತಿ ಬರೆದಿದ್ದು. ಅವನು ಪುಷ್ಯಮಿತ್ರ ಶುಂಗನ ಆಸ್ಥಾನದಲ್ಲಿ ಮಂತ್ರಿಯಾಗಿದ್ದ. ಅವನು ಬರೆದಿದ್ದು. ಅಲ್ಲಿವರೆಗೂ ಬುದ್ಧಿಸಂನ ವ್ಯಾಪಕತೆ, ತುಂಬಾ ವ್ಯಾಪಕವಾಗಿ ಬುದ್ಧಿಸಂ ಇದ್ದು ಸಮಾಜದಲ್ಲಿ ಎಲ್ಲವೂ ಹದಗೆಟ್ಟು ಹೋಗಿದ್ದಾಗ ಅವನು ಒಬ್ಬ ಬ್ರಾಹ್ಮಣ ಅಲ್ಲಿ ಅಧಿಕಾರಕ್ಕೆ ಬಂದ. ಅವನು ಸುಮತಿ ಭಾರ್ಗವನಿಗೆ ಕೆಲಸ ಕೊಟ್ಟು ಒಂದು ಚೌಕಟ್ಟು ರೂಪಿಸಿ ಕೊಡಬೇಕು ಅಂತ ಹೇಳ್ದ. ಅದರ ಆಧಾರದ ಮೇಲೆ ಚೌಕಟ್ಟು ರೂಪಿಗೊಳ್ತು. ಇಂಟ್ರೆಸ್ಟಿಂಗ್ಲಿ ಭಾರತ ಏನ್ ಹೇಳುತ್ತೆ ಗೊತ್ತಾ? ಸ್ಮೃತಿ ಕಾಲ ಕಾಲಕ್ಕೆ ಬದಲಾಗುತ್ತೆ, ಶ್ರುತಿ ಬದಲಾಗೋದಿಲ್ಲ. ಬಹುಶಃ ಯಾರ್ಯಾರು ಮನುವಾದ ಅಂತಾರೋ ಅವ್ರಿಗೊಂದು ಕ್ಲಾಸ್ ಆದ್ರೂ ಆಗ್ಬಹುದು. ಅವ್ರೇನಾದ್ರೂ ಕ್ಲಾಸ್ ತಗೊಂಡ್ರೆ ಒಳ್ಳೇದು. ಭಾರತೀಯ ಪರಿಕಲ್ಪನೆಯಲ್ಲಿ, ಹಿಂದೂ ಪರಿಕಲ್ಪನೆಯಲ್ಲಿ ಶ್ರುತಿಗಳು ಸ್ಮೃತಿಗಳು ಅಂತ ಬರುತ್ತೆ. ಶ್ರುತಿ ಯಾವತ್ತೂ ಬದಲಾಗೋದಿಲ್ಲ, ಸ್ಮೃತಿ ಕಾಲ ಕಾಲಕ್ಕೆ ಬದಲಾಗುತ್ತೆ. ನಮ್ಮಲ್ಲೂ ಕೂಡ ಯಾಜ್ಞವಲ್ಕ್ಯ ಸ್ಮೃತಿ ಇದೆ, ಪರಾಶರ ಸ್ಮೃತಿ ಇದೆ, ಅದೇ ತರದಲ್ಲಿ ಮನುಸ್ಮೃತಿ ಎಲ್ಲವೂ ಇದೆ. ಸೊ ಈಗಿನ ಕಾಲಕ್ಕೆ ಯಾವುದು ಸೂಟ್ ಆಗುತ್ತೆ ಅಂತ ಕೇಳಿದ್ರೆ ಯಾಜ್ಞವಲ್ಕ್ಯ ಸ್ಮೃತಿ ಅಂತ ಹೇಳಲಾಗಿದೆ. ಅದು ಧಾರ್ಮಿಕವಾಗಿ ಬಂದಿರುವಂತದ್ದು. ಇನ್ನೇನಾದ್ರೂ ನೀವು ನನ್ನನ್ನು ಕೇಳಿದ್ರೆ ನೀನು ಒಪ್ಪುವಂತ ಸ್ಮೃತಿ ಯಾವುದು ಅಂತ, ನಾನು ಅಂಬೇಡ್ಕರ್ ಬರೆದಿರುವಂತ ಸಂವಿಧಾನ ನನ್ನ ಸ್ಮೃತಿ ಅಂತ ಹೇಳ್ತೀನಿ. ಅದಕ್ಕೆ ತಕ್ಕಂತೆ ಬದುಕಿದ್ದೀವಿ. ಸ್ವತಃ ಅಂಬೇಡ್ಕರ್ ಹೇಳಿದ್ರು, ಯಾವತ್ತಿನ ಕಾಲಘಟ್ಟಕ್ಕೆ ಇದು ಸೂಟ್ ಆಗೋದಿಲ್ವೋ ಅವತ್ತು ಬೇರೆ ಒಂದು ಸಂವಿಧಾನ ರಚನೆ ಆಗುತ್ತೆ, ಇದಕ್ಕೆ ಬೇಕಾಗಿರುವಂತ ಅಮೆಂಡ್ಮೆಂಟ್ ಆಗುತ್ತೆ. ಬಾಬಾ ಸಾಹೇಬರೇ ಹೇಳ್ತಾರೆ, ಸಂವಿಧಾನ ಸಭೆಯ ಡಿಸ್ಕಷನ್ ಗಳಲ್ಲಿ ಅವ್ರು ಹೇಳ್ತಾರೆ, ಯಾವತ್ತು ಇದು ಸೂಟ್ ಆಗೋದಿಲ್ಲ ಅಂತ ಸಮಾಜಕ್ಕೆ ಅನ್ಸುತ್ತೋ ಅವತ್ತು ಅವರೇ ಚೇಂಜ್ ಮಾಡ್ಕೊಳ್ತಾರೆ ಅಂತ. ಸೊ ಈಗ ಮನುವಾದಿ ಅಂದ್ರೆ ಯಾರು? ಮೊದಲ ಪುರುಷ ಮನುನೋ ಅಥವಾ ಈ ಮನುಸ್ಮೃತಿ ಬರೆದ ಸುಮತಿ ಭಾರ್ಗವ ಮನುನೋ? ಯಾವ ಪರಿಕಲ್ಪನೆ ಕಟ್ಕೊಡ್ತಿದ್ದೀರಾ? ಇವರು ಈ ಲೆಫ್ಟಿಸ್ಟ್ಗಳು ಮತ್ತು ಬ್ರಿಟಿಷರು ಯಾವ್ಯಾವ ಪದಗಳನ್ನ ಬಿಟ್ಟು ಹೋದ್ರು ಅದನ್ನ ಹಿಡ್ಕೊಂಡು ಇನ್ನೂ ಜೋತ ಆಡ್ತಾ ಇದ್ದಾರೆ. ಈಗ ನಾನು ಹೇಳ್ತೀನಿ, ಈ ಕಾಂಗ್ರೆಸ್ಸಿಗರಿದ್ದಾರಲ್ಲ ಹಿಟ್ಲರ್ ಶಾಹಿಗಳು ಅಂತ.
ನಾನ್ ಬರಬೇಕು, ನನ್ ಮಗ ಬರಬೇಕು, ನನ್ ಮಗಳು ಬರಬೇಕು, ನನ್ ಮೊಮ್ಮಗ ಬರಬೇಕು, ನನ್ ಮರಿಮಗ ಬರಬೇಕು. ಈ ಉದ್ದಕ್ಕೂ ಕೂಡ ನಾನು 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 ಅನ್ನುವಂತ ಈ ಪರಂಪರೆ ಇದೆಯಲ್ಲ, ಯಾರದ್ದಿದು? ಹಿಟ್ಲರ್ನ ಪರಂಪರೆ ಇದು. ಹಿಟ್ಲರ್ ಶಾಹಿಗಳಿಗೆ ಭಾರತದ ಮನುವಿನ ಬಗ್ಗೆ ಮಾತನಾಡುವಂತ ಯೋಗ್ಯತೆಯೇ ಇಲ್ಲ ಅಂತ ನಾನು ಹೇಳ. ಸರಿ, ಭಗವದ್ಗೀತೆಯ ಪಠ್ಯ ಶಾಲಾ ಮಕ್ಕಳಿಗೆ ಅವಶ್ಯಕತೆ ಇದೆಯಾ? ಈಗಿನ ಜಮಾನದಲ್ಲಿ ಮಾಡರ್ನ್ ಎಜುಕೇಶನ್ ಕೊಡಬೇಕು, ಸೈಂಟಿಫಿಕ್ ಟೆಂಪರ್ ಬೆಳೆಸಬೇಕು, ಇದನ್ ಬಿಟ್ಟು ಭಗವದ್ಗೀತೆ, ವೇದ, ಉಪನಿಷತ್ತು ನೀವು ಹಿಂದೆ ತಗೊಂಡು ಹೋಗ್ತಿದ್ದೀರಿ ಈಗಿನ ಜನರೇಷನ್ ನ ಅಂತ ಕೂಡ ವಾದ ಮಾಡುವವರಿದ್ದಾರೆ. ನನ್ ಕೇಳೋದಾದ್ರೆ ಶಾಲಾ ಮಕ್ಕಳಿಗಲ್ಲ, ರಿಪಬ್ಲಿಕ್ ಚಾನೆಲ್ ನ ಎಲ್ಲ ವರ್ಕರ್ಸ್ ಕೂತ್ಕೊಂಡು ಭಗವದ್ಗೀತೆ ಪಾಠ ಮಾಡಬೇಕು ಅಂತ. ಎಲ್ರಿಗೂ ಮಾಡಬೇಕು. ಭಗವದ್ಗೀತೆ ಪ್ರತಿಯೊಬ್ಬರಿಗೂ ಬೇಕು. ಯಾಕೆ ಅಂತಂದ್ರೆ ಭಗವದ್ಗೀತೆಯಲ್ಲಿ ಯಾವುದನ್ನಾದ್ರೂ ಎದುರಿಸುವ ಪರಿಕಲ್ಪನೆ ಹೇಗೆ ಅಂತ ಇದೆ. ಈಗ ರಿಪಬ್ಲಿಕ್ ಚಾನೆಲ್ ಎಲ್ಲ, ಫಾರ್ ದಟ್ ಮ್ಯಾಟರ್ ಆಲ್ ದ ಚಾನೆಲ್ಸ್, ನೀವು ಅಲ್ಟಿಮೇಟ್ಲಿ ಯಾವುದಕ್ಕೋಸ್ಕರ ಫೈಟ್ ಮಾಡ್ತಿರ್ತೀರಿ, ಕೊನೆಯಲ್ಲಿ TRP ರೇಟ್ ಯಾವ್ದಿದೆ ಅಂತ ನೋಡಬೇಕು ಅಂತ. ಅವತ್ತಿನ ದಿನ ಬಹಳ ಟೆನ್ಷನ್ ಅಲ್ಲಿ ಇರ್ತೀವಿ ಅಂತ. ಅದಿಲ್ಲ ಅಂದ್ರೆ ಮನಸ್ಸು ಕುಗ್ಗಿ ಹೋಗ್ಬಿಡುತ್ತೆ. ಗೆದ್ವಿ ಅಂದ್ರೆ ಬಹಳ ಅನ್ಸುತ್ತೆ, ಈ ವಾರ ಗೆದ್ಬಿಟ್ವಿ, ಮುಂದಿನ ವಾರ ಸೋತ್ವಿ. ನೀವು ಇರೋ ಅಷ್ಟು ದಿನಗಳ ಕಾಲ ಈ ಫೈಟ್ ನಲ್ಲೇ ಇರ್ತೀರಾ ಅಂತ. ಬಟ್ ಭಗವದ್ಗೀತೆ ಈ ಫೈಟ್ ನಡೆಸುವಾಗ್ಲೂ ಕೂಡ ಇದರಿಂದ ಆಚೆ ನಿಂತ್ಕೊಂಡು ಇದು ನೋಡುವಂತ ಅದ್ಭುತವಾಗಿರುವಂತ ಒಂದು ವಿದ್ಯೆಯನ್ನ ಕಲಿಸಿಕೊಡುತ್ತೆ, ಒಂದು ಶಾಸ್ತ್ರವನ್ನ ಹೇಳಿಕೊಡುತ್ತೆ. ಅವಾಗ ಏನಾಗುತ್ತೆ ಅಂತಂದ್ರೆ ಈ ಓಟದೊಂದಿಗೆ ನಾವು ಸೇರಿಕೊಳ್ಳದೆ ನಾವು ಹೊರಗಡೆ ಓಡ್ತೀವಿ, ಆದ್ರೆ ಹೊರಗಡೆ ನಿಂತ್ಕೊಂಡು ಅದರ ಪರಿಣಾಮವನ್ನು ನೋಡುವಂತ ಒಂದು ಪರಿಕಲ್ಪನೆಯನ್ನು ಕಟ್ಟಿಕೊಡುತ್ತಲ್ಲ, ಅದು ಭಗವದ್ಗೀತೆ ಮಾಡೋದು. ಅದು ಬೇಡವೇನು? ಅದು ಎಲ್ರಿಗೂ ಬೇಕು. ನಾನು ರಿಪಬ್ಲಿಕನ್ ಎಕ್ಸಾಂಪಲ್ ಕೊಟ್ಟೆ. ನೀವು ನೋಡಿದ್ರೆ ಒಂದು ಶಾಲೆಯ ವಿದ್ಯಾರ್ಥಿಗೆ ಅವನಿಗಾಗುವಂತ ಮಾನಸಿಕ ತುಮುಲುಗಳಿಗೆ ಭಗವದ್ಗೀತೆ ಕೊಡುವಂತ ಸೊಲ್ಯೂಷನ್ ಇದೆಯಲ್ಲ, ಅತ್ಯದ್ಭುತವಾದ ಸೊಲ್ಯೂಷನ್ಸ್. ನಾನು ಎಲ್ಲಕ್ಕಿಂತ ಭಿನ್ನವಾಗಿ, ನನಗೆ ಬಹಳ ಹಿಂದೆ IIM ಅಲ್ಲಿ ಇದ್ದಂತ ಮಹದೇವನ್ ಅವ್ರು ಹೇಳಿದ ಘಟನೆ ಇದು, ಅಥವಾ ಅವ್ರು ಹೇಳಿದ ಸ್ವರೂಪ ಬಹಳ ಇಷ್ಟ ಅನ್ನಿಸ್ತು. ಅವ್ರು ಹೇಳಿದ್ರು ಭಗವದ್ಗೀತೆ ಹೆಂಗ್ ಕೆಲಸ ಮಾಡುತ್ತೆ. ಇಮ್ಯಾಜಿನ್ ಮಾಡಿ, ಒಂದು ಕಂಪನಿಗೆ ಭಗವದ್ಗೀತೆ ಬೇಕೋ ಬೇಡವೋ ಅಂತ, ಒಂದು ಹಾಳಾಗಿರುವಂತ ಕಂಪನಿ, ಆ ಕಂಪನಿಯನ್ನ ಯಾರಾದ್ರೂ ಪ್ರೇರಣೆ ಕೊಟ್ಟು ಮತ್ತೆ ಮುನ್ನುಗ್ಗುವಂತೆ ಮಾಡಬೇಕು. ಮುನ್ನುಗ್ಗುವಂತೆ ಮಾಡ್ಲಿಕ್ಕೆ ಪ್ರೇರಣೆ ಎಲ್ಲಿಂದ ಸಿಗುತ್ತೆ? ಅರ್ಜುನನ ಕಂಪನಿ ಅಂತ ತಿಳ್ಕೊಳ್ಳಿ. ಒಂದು ಕಂಪನಿ ನಾನು ಕೆಲಸ ಮಾಡೋದಿಲ್ಲ ಅಂತ ಕೈ ಚೆಲ್ಲಿ ಬಿಟ್ಟಿದೆ. ಆಗ ಕೃಷ್ಣ ಬರ್ತಾನೆ, 18 ಅಧ್ಯಾಯಗಳಲ್ಲಿ ಏನೋ ಬೋಧಿಸ್ತಾನೆ. ಆ ಬೋಧನೆಯ ನಂತರ ನಾನು ಕೆಲಸ ಮಾಡೋದಿಲ್ಲ ಅಂತ ಹೇಳಿದ ಕಂಪನಿಯೊಂದು ಎದ್ದು ನಿಂತ್ಕೊಂಡು ಯುದ್ಧ ಮಾಡಿ ಯುದ್ಧವನ್ನು ಗೆಲ್ಲುತ್ತೆ. ಏನು ಬೋಧಿಸಿದ ಕೃಷ್ಣ? ಅದರ ನೀವು ಪಾಯಿಂಟ್ಸ್ ಅನ್ನ ತೆಗಿಲಿಕ್ಕಾದ್ರೆ ನೀವದ್ ನಿಜವಾಗ್ಲೂ ಮ್ಯಾನೇಜ್ಮೆಂಟೇರಿಯಲ್ ಪ್ರಿನ್ಸಿಪಲ್ಸ್ ಅವು. ಭಗವದ್ಗೀತೆ ಬರೀ ಹಿಂದೂ ಧರ್ಮಕ್ಕೆ ಸೇರಿದ್ದು ಅಂತ ಅಷ್ಟೇ ಅಲ್ಲ, ಹಿಂದೂ ಧರ್ಮದ್ದೇ. ನಾನು ಅದನ್ನು ಯಾವ ಕಾರಣಕ್ಕೂ ನಮ್ಮ ಟ್ಯಾಗ್ ಅನ್ನು ಬಿಟ್ಕೊಡ್ಲಿಕ್ಕೆ ಇಚ್ಛೆ ಪಡಲ್ಲ. ನೆವರ್ ಎವರ್ ಥಿಂಕ್ ದಟ್ ಭಗವದ್ಗೀತೆ ಸೆಕ್ಯುಲರ್ ಅಂತ ಮಾಡ್ಲಿಕ್ಕೆ ಹೋಗೋದೇ ಇಲ್ಲ. ಭಗವದ್ಗೀತೆ ಹಿಂದೂಗಳದ್ದೇ, ಆದ್ರೆ ನಾವು ಜಗತ್ತಿಗೆ ಕೊಟ್ಟ ಕೊಡುಗೆ ಅಂತ. ಧನ್ಯವಾದ ಚಕ್ರವರ್ತಿ ಸೂಲಿಬೆಲೆ ಅವರೇ. ಒಂದೇ ಮಾತರಮಿಂದ ಹಿಡಿದು ಇತ್ತೀಚಿನ ಟಿಪ್ಪು ಸುಲ್ತಾನ್ ಜಯಂತಿ ಆಚರಣೆಯ ಕೂಗಿನವರೆಗೆ ಅನೇಕ ಪ್ರಶ್ನೆಗಳಿಗೆ ಉತ್ತರ ಕೊಟ್ರಿ. ಮತ್ತೊಮ್ಮೆ ಧನ್ಯವಾದ. ಇದಾಗಿತ್ತು ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.